ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಭಾಳ ವರ್ಷದ ಮೇಲೆ ನಾನು ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುವ ಒಂದು ಇನ್ಸ್ಪಿರೇಷನಲ್ ಸ್ಟೋರಿನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಅದೇನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಎಷ್ಟೇ ಅವಕಾಶಗಳು ಬಂದ್ರೂ, ಏನೇ ಒಂದು ಅಪಾರ್ಚುನಿಟಿ ಸಿಕ್ಕರೂ ಕೂಡ ಇವತ್ತು ಅವನ ದಿನ ಭವಿಷ್ಯ, ವಾರದ ಭವಿಷ್ಯ, ರಾಶಿ ಭವಿಷ್ಯ ಇದನ್ನು ಜಾಸ್ತಿ ನೋಡ್ತಾ ಇರ್ತಾನೆ. ಅದನ್ನೇ ನಂಬಿಕೊಂಡು ಪ್ರತಿದಿನ ಅವನು ಹೊರಗಡೆ ಕಾಲಿಡಬೇಕು ಅಂದರೆ ಯಾವ ಗ್ರಹ ಇದೆ, ಯಾವ ಸಮಯ ನಡೀತಿದೆ, ಯಾವುದು ಅಂತ ಹೇಳ್ಕೊಂಡು ಇದರಲ್ಲೇ ನೋಡ್ಕೊಂಡು ಕೂತಿರ್ತಾನೆ. ರಾಜಯೋಗ ಬರಬೇಕು, ಆವಾಗಲೇ ಒಳ್ಳೆ ಕೆಲಸ ಮಾಡಬೇಕು. ರಾಜಯೋಗ ಸಿಗಬೇಕು, ಆವಾಗಲೇ ಜಾಬಿಗೆ ಜಾಯ್ನ್ ಆಗಬೇಕು. ಒಳ್ಳೆ ಕೆಲಸ ಮಾಡೋವಂಥದ್ದು, ಒಳ್ಳೆ ಹೊಸ ಪ್ರಯತ್ನ ಏನೇ ಮಾಡೋದಿದ್ರು ರಾಜಯೋಗಕ್ಕಾಗಿ ಕಾಯ್ತಿರ್ತಾನೆ. ಬಟ್ ಅವನಿಗೆ ಸಿಗುವಂಥ ಅವಕಾಶಗಳೆಲ್ಲ ಸಿಕ್ಕಾಗ, ಇಲ್ಲ ಈಗ ಸಾಡೆ ಸಾತಿ ನಡೀತಾ ಇದೆ, ಈಗ ಕುಜದೋಷ ಇದೆ, ರಾಹು ದೋಷ ಇದೆ, ಈಗ ಬೇಡ ಆಗಬೇಡ ಅಂಥೇಳಿ ಹಿಂಗೆ ಸಿಕ್ಕೆಲ್ಲ ಅಪಾರ್ಚುನಿಟಿ ಮಿಸ್ ಮಾಡಿಕೊಂಡು ಅವನ ಮನೇಲೇ ಕೂತ್ಕೊಂಡ್ಬಿಡ್ತಾನೆ. ಸಮಯ ಒಂದು 6-7 ತಿಂಗಳಾದಮೇಲೆ ಅವನಿಗೆ ಅನ್ಸೋಕ್ಕೆ ಶುರುವಾಗುತ್ತೆ, ಲೋನಿನೆಸ್ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ಅವನ ಕೈಲಿ ದುಡ್ಡಿರೋದಿಲ್ಲ. ಏಕೆಂದು ಕೆಲಸನೇ ಮಾಡದೆ ಯಾವ ವ್ಯಕ್ತಿಗೆ ದುಡ್ಡು ಸಿಗುತ್ತೆ? ಮನೆಯವರೆಲ್ಲ ಅವ್ರಿಗೆ ನೀನೇನಾದರೂ ಕೆಲಸ ಮಾಡಬೇಕು, ಹಿಂಗೆ ಕೂತ್ಕೊಂಡ್ರೆ ಹಿಂಗೆ ಇಷ್ಟೆಲ್ಲ ಓದಿ ಅಂತೇಳಿ ಹೇಳ್ತಿರ್ತಾರೆ. ಅವನಿಗೆ ಲೋನ್ಲಿನೆಸ್ ಫೀಲ್ ಆಗ್ತಾ ಹೋಗುತ್ತೆ. ಅವನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ತಾನೆ, ನನಗೆ ಯಾಕೋ ಈ ಥರ ಆಗ್ತಾಯಿದೆ, ಡಿಪ್ರೆಷನ್ ಅಂತ ಅನ್ನಿಸ್ತಿದೆ, ನನಗೇ ಒಂಥರ ಲೋನ್ಲಿನೆಸ್ ಫೀಲ್ ಆಗ್ತಾಯಿದೆ, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ತನ್ನ ಫ್ರೆಂಡು ಕೂಡ ಏನಿರ್ತಾರೆ ಅಂದರೆ ಜ್ಯೋತಿಷ್ಯ, ರಾಶಿ ಭವಿಷ್ಯ ನಂಬೋರು ಇರ್ತಾರೆ. ಅವ್ರು ಇವನಿಗೆ ಏನು ಮಾಡ್ತಾನೆ, ಒಳ್ಳೆ ಗುರೂಜಿ ಇದ್ದಾರೆ, ಅವರು ತುಂಬ ಚೆನ್ನಾಗಿ ರಾಶಿ ಭವಿಷ್ಯ ಹೇಳ್ತಾರೆ, ಅವ್ರ ಹತ್ರ ಒಮ್ಮೆ ನೀನು ಭೇಟಿ ಮಾಡು ಅಂತ ಹೇಳ್ತಾರೆ. ಓಕೆ ಅಂತೇಳಿ ಅವ್ರ ಹತ್ರ ಅಡ್ರೆಸ್ ತೊಗೊಂಡು ಈ ಒಂದು ಗುರುಗಳನ್ನು, ಈ ರಾಶಿ ಭವಿಷ್ಯ ಹೇಳುವಂತಹ ಒಳ್ಳೆಯ ಜ್ಯೋತಿಷ್ಯನ ಹುಡ್ಕೊಂಡು ಈ ವ್ಯಕ್ತಿ ಅವ್ರ ಮನೆಗೆ ಹೋಗ್ತಾನೆ. ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲಿ ಹೋಗ್ತಾನೆ. ಹೋದಾಗ ಆ ಜ್ಯೋತಿಷಿ ಏನು ಮಾಡ್ತಾರೆ ಅಂದರೆ, ಇವ್ರಿಗೆ ಹೇಳ್ತಾನೆ ಏನು ಬೇಕಾಗಿತ್ತು ಏನು ಅಂತ ಹೇಳ್ತಾನೆ. ಇವನ್ನೆಲ್ಲ ಹೇಳ್ತಾನೆ, ನಂಗೆ ತುಂಬ ಅವಕಾಶಗಳು ಸಿಕ್ತು, ಬಟ್ ಏನು ಅಂತ ಹೇಳಿದ್ರೆ ನಾನು ರಾಜಯೋಗ ಮತ್ತು ಇನ್ನು ಶುಕ್ರದಶೆ ಇದಕ್ಕೆ ಒಳ್ಳೆ ಟೈಮಿಗೆ ಕಾಯ್ತಾಯಿದ್ದೆ. ಒಳ್ಳೆ ಟೈಮ್ ಸಿಕ್ಕಾಗ ನನಗೆ ಅವಕಾಶಗಳು ಸಿಗ್ತಿರಲಿಲ್ಲ, ಇಂಟರ್ವ್ಯೂ ಬರ್ತಿರಲಿಲ್ಲ. ಬಟ್ ನನಗೆ ಯಾವಾಗ ರಾಹು ದಶೆ, ನನ್ನ ದಶೆ ಸರಿ ಇರ್ತಿರಲಿಲ್ವೋ, ಆವಾಗ ನನ್ನ ಟೈಮ್ ಸರಿ ಇರ್ತಿರ್ಲಿಲ್ವೋ ಗಳಿಗೆ, ಆ ಟೈಮಲ್ಲಿ ಅವಕಾಶ ಸಿಗ್ತಿತ್ತು. ನಾನು ಅದಕ್ಕೆ ಅವಕಾಶಕ್ಕೆ ಪ್ರಯತ್ನ ಮಾಡ್ತಿರಲಿಲ್ಲ. ಹೀಗಾಗಿ ನಾನು ಭಾಳ ಅವಕಾಶಗಳನ್ನ ಕಳ್ಕೊಂಡಿದ್ದೀನಿ. ಈಗ ನನ್ನ ಕೈಯಲ್ಲಿ ದುಡ್ಡಿಲ್ಲ, ಮನೇಲೂ ಕೂಡ ಎಲ್ಲರೂ ನಂಗೆ ಬೈತಾ ಇದ್ದಾರೆ, ಎಷ್ಟೊಂದು ಓದಿ ನೀನು ಮನೇಲಿ ಕೂತ್ಕೊಂಡಿದ್ದೀಯಲ್ಲ, ಏನು ಬಂತು ಯೂಸ್ ಅಂತ ಹೇಳ್ತಿದ್ದಾರೆ. ನಂಗೆ ಭಾಳ ಬೇಜಾರಾಗ್ತಿದೆ. ರಿಯಲಿ ನನ್ನ ಭವಿಷ್ಯ ಚೇಂಜ್ ಆಗುತ್ತಾ, ನಾನು ನನ್ನ ಲೈಫಲ್ಲಿ ಮುಂದೆ ಬರ್ತೀನಾ ಗುರುಗಳೇ ಅಂತೇಳಿ ಕೇಳ್ತಾರೆ. ಆವಾಗ ಅವರು ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾರೆ. ಓಕೆ, ನೀನು ಜೀವನದಲ್ಲಿ ಸಕ್ಸಸ್ ಆಗ್ತೀಯೋ ಗೊತ್ತಿಲ್ಲ, ಮುಂದೆ ಬರ್ತೀಯೋ ಗೊತ್ತಿಲ್ಲ, ನಾನೊಂದು ಆ್ಯಕ್ಟಿವಿಟಿ ಮಾಡಿಸ್ತೀನಿ, ನಾನೊಂದು ಕೆಲಸ ಹೇಳ್ತೀನಿ ನಿಮಗೆ, ಅದನ್ನು ಮಾಡಬೇಕು. ಸೊ ನೀನು ನೋಡೋಣ, ಅದರಲ್ಲಿ ನಾನೊಂದು ಆ್ಯಕ್ಟಿವಿಟಿ ಮಾಡಿಸ್ತೀನಿ, ಅದರಲ್ಲಿ ಸಕ್ಸಸ್ ಆದೆ ಅಂತಂದರೆ ನೀನು ಖಂಡಿತ ಲೈಫಲ್ಲಿ ಸಕ್ಸಸ್ ಆಗ್ತೀಯಾ ಅಂತ ಹೇಳ್ತಾನೆ. ಆಯಿತು ಗುರುಗಳೇ, ನೀವೇನು ಹೇಳಿದ್ರು ನಾನು ಮಾಡ್ತೀನಿ ಅಂತ ಈ ಥರ ಹೇಳ್ತಾನೆ. ಆವಾಗ ಗುರುಗಳೇನು ಮಾಡ್ತಾರೆ, ಒಂದು ಟೇಬಲ್ ತೊಗೊಳ್ತಾರೆ. ಒಂದು ದೊಡ್ಡ ಟೇಬಲ್ ಮುಂದೆ ಅವ್ನು ಕರ್ಕೊಂಡು ಹೋಗಿ ಅದರಲ್ಲಿ 2 ರೌಂಡ್ ಸರ್ಕಲ್ ಹಾಕ್ತಾರೆ, ದೊಡ್ಡದು. ಆ ರೌಂಡ್ ಸರ್ಕಲಲ್ಲಿ ಒಂದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಕಪ್ಪು ಇದ್ದಿಲು ಇರುತ್ತಲ್ಲ, ಆ ಕಪ್ಪು ಇದ್ದಿಲು ಪುಡಿ ಹಾಕ್ತಾರೆ. ಇನ್ನೊಂದು ರೌಂಡ್ ಸರ್ಕಲಲ್ಲಿ ರಂಗೋಲಿ, ಬಿಳಿ ರಂಗೋಲಿನ ಫಿಲ್ ಮಾಡ್ತಾರೆ. ಒಂದು ವೈಟು, ಒಂದು ಬ್ಲ್ಯಾಕ್ ಅಂತೇಳಿ ಅದೆರಡರಿಂದ ಫಿಲ್ ಮಾಡ್ತಾರೆ. ಅವ್ರದ್ದು ಒಂದು ಆಮೆ ತೊಗೊಂಬಂದು ಮಧ್ಯದಲ್ಲಿ ಒಂದು ಗೆರೆ ಹಾಕಿ ಆ ಆಮೆನ ಸೆಂಟ್ರಲ್ಲಿ ಮಧ್ಯದಲ್ಲಿ ಗೆರೆನಲ್ಲಿ ನಿಲ್ಲಿಸ್ತಾರೆ. ಆವಾಗ ಅವ್ನು ಕೇಳ್ತಾರೆ, ನೋಡು ನಿನ್ನ ಭವಿಷ್ಯ ಏನಿರುತ್ತೆ ಅನ್ನೋದು ಈ ಆಮೆ ಮೇಲೆ ಡಿಪೆಂಡ್ ಇರುತ್ತೆ. ಈ ಆಮೆನ ನಾನು ಇಲ್ಲಿ ಬಿಡ್ತೀನಿ, ಇದು ನಡ್ಕೊಂಡು ಹೋಗಿ ಇದೇನಾದರೂ ಹೋಗಿ ಬಿಳಿ ರೌಂಡ್ ಸರ್ಕಲಲ್ಲಿ ಹೋಗಿ ತಾನು ಕಾಲಿಡ್ತು ಅಂತ ಹೇಳಿದ್ರೆ, ಅದನ್ನು ಮುಟ್ತು ಅಂತ ಹೇಳಿದ್ರೆ ಇದ್ರ ಲೈಫು ತುಂಬ ವಂಡರ್ಫುಲ್ ಇರುತ್ತೆ, ನಿನ್ನ ಜೀವನ ತುಂಬ ವಂಡರ್ಫುಲ್ ಇರುತ್ತೆ, ನಿನ್ನ ಲೈಫಲ್ಲಿ ಅಚೀವ್ ಮಾಡ್ತೀಯ. ಅಕಸ್ಮಾತ್ ಏನಾದರೂ ಇದು ಹೋಗಿ ಕರಿ ಇದ್ಲು ಸರ್ಕಲ್ ಮೇಲೆ ಏನಾದರೂ ಕುತ್ಕೊಳ್ತು ಅಂದರೆ ರಿಯಲಿ ಲೈಫಲ್ಲಿ ನೀನು ಎಂದೂ ಸಹ ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೋಡೋಣ, ನೀನು ರೆಡಿ ಇದೆಯಾ ಅಂತ ಹೇಳ್ತಾರೆ. ಓಕೆ, ನೀನೊಂದು ಸ್ವಲ್ಪ ಧ್ಯಾನ ಮಾಡ್ಕೊ, ಮನಸ್ಸಲ್ಲಿ ನಿನಗೇನು ಇಷ್ಟ ಆಯಿತು ಹಂಗೆ ಕೇಳ್ಕೊ ದೇವ್ರ ಹತ್ರ ಅಂತ ಹೇಳಿ ಬಿಡ್ತಾರೆ. ಸೊ ಬಿಟ್ಟಾಗ ಏನಾಗುತ್ತೆ, ನೀವು ಕೂತ್ಕೊಂಡಿರ್ತಾನೆ, ಆ ಗುರುಗಳು ಧ್ಯಾನ ಮಾಡ್ತಾರೆ, ಆಮೆಯನ್ನು ಬಿಡ್ತಾರೆ. ಆಮೆ ನಿಧಾನ ಕಾಲಿಡ್ಕೊಂಡು ಹೋಗ್ತಾ ಇರುತ್ತೆ. ನಿಧಾನಕ್ಕೆ ಹೋಗ್ತಾ ಹೆಂಗೆ ಹೋಗುತ್ತೆ ಅಂತ ಹೇಳಿದ್ರೆ, ಅದು ಆಮೆ ಇವ್ನು ನೋಡ್ತಾ ಇರ್ತಾನೆ, ವೈಟ್ ಸರ್ಕಲ್ ಕಡೆಗೆ ಹೋಗ್ತಾ ಇರುವಂಥ ಆಮೆ ಇದ್ದಕ್ಕಿದ್ದಂಗೆ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಸರ್ಕಲ್ ಕಡೆಗೆ ತಿರುಗಿ ಇನ್ನೇನು ಅದನ್ನು ಮುಟ್ಟಬೇಕು ಅನ್ನೋಷ್ಟಿಗೆ ಇವನಿಗೆ ಭಯ ಆಗ್ಬಿಡುತ್ತೆ. ಗುರುಗಳೇ ಏನಾದರೂ ಮಾಡಿ ಅಂತ ಹೇಳ್ತಾರೆ. ಅವ್ರು ಸುಮ್ಮನೆ ನೋಡ್ತಾ ಇರ್ತಾರೆ ಗುರುಗಳು. ಇವನಿಗೆ ಫುಲ್ಲಿಗೆ ಭಯ ಆಗ್ಬಿಡುತ್ತೆ. ನನ್ನ ಲೈಫ್ ಮುಗೀತಿದೆ, ಏನಾದ್ರು ಬ್ಲ್ಯಾಕ್ ಸರ್ಕಲ್ ಮೇಲೆ ಹೋಯ್ತು ಅಂದರೆ ನಾನು ಬದುಕೋದೇ ಇಲ್ಲ ಅಂತೇಳಿ ತಕ್ಷಣ ಏನು ಮಾಡಿಬಿಡ್ತಾನೆ, ಸಡನ್ನಾಗಿ ಅದನ್ನೇನು ಬ್ಲ್ಯಾಕ್ ಸರ್ಕಲ್ ಆಮೆ ಮುಟ್ಟಬೇಕು ಅನ್ನೋಷ್ಟೊತ್ತಿಗೆ ಅದನ್ನು ತೆಗೆದುಬಿಟ್ಟು ವೈಟ್ ಸರ್ಕಲ್ ಮೇಲೆ ಇಟ್ಬಿಡ್ತಾನೆ. ಆವಾಗ ಗುರುಗಳಿಗೆ ಆಶ್ಚರ್ಯ ಆಗುತ್ತೆ,
ಏನು ಮಾಡಿದೆ ನೀನು ಅಂತ ಕೇಳ್ತಾರೆ ಆ ಗುರುಗಳು. ಏನು ಮಾಡಿದೆ ನೀನು, ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳ್ತಾರೆ. ಹಾಗೆ ಹೀಗೆ ಹೇಳ್ತಾನೆ, ಇಲ್ಲ ಗುರುಗಳೇ, ನನ್ನ ಕೈಯಿಂದ ಆಗಲಿಲ್ಲ, ನಾನು ನಿಮ್ಗೆ ಎಷ್ಟು ಹೇಳ್ತಿದ್ದೆ ಏನಾದರೂ ಮಾಡಿ ಮಾಡಿ ಅಂತೇಳಿ ನೀವು ಸುಮ್ಮನೆ ಇದ್ರಿ. ಅದೇನಾದರೂ ಬ್ಲ್ಯಾಕ್ ಸರ್ಕಲ್ ಮೇಲೆ ಕಾಲಿಟ್ಟು ಆ ಸರ್ಕಲಲ್ಲಿ ಹೋಗಿ ಕುತ್ಕೊಂಡಿದ್ರೆ ನಾನು ನಿಜವಾಗ್ಲೂ ನನ್ನ ಭವಿಷ್ಯ ಹಾಳಾಗಿಬಿಡ್ತಿತ್ತು. ನನ್ನ ಕಣ್ಣೆದುರುಗಡೆ ನನ್ನ ಭವಿಷ್ಯನ ಹಾಳಾಗೋದನ್ನ ನೋಡ್ಕೊಂಡು ಹೆಂಗೆ ಕೂತ್ಕೊಳ್ಳಿ, ಅದಕ್ಕೆ ನನಗೆ ತೆಗೆದುಬಿಟ್ಟೆ ಅಂತ ಹೇಳ್ತಾನೆ. ಆಗ ಗುರುಗಳು ಸ್ವಲ್ಪ ಸಮಯ ತಗೊಂಡು ಅವನಿಗೆ ಸಮಾಧಾನ ಮಾಡಿ ಹೇಳ್ತಾರೆ, ರಿಯಲಿ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿದೆಯಪ್ಪ, ಆ ಪ್ರಯತ್ನನೇ ನಾನು ಈಗ ಮಾಡಿಸ್ದೆ. ಆ ರಾಶಿ ಈ ರಾಶಿ ಇದು ಅದು ರಾಹುಕಾಲ ಶುಕ್ರದಶೆ ಈ ಥರ ನೀನು ಕಾಯ್ಕೊಂಡೇ ಕೂತ್ಕೊಂಡೆ ಅಂತ ಹೇಳಿದರೆ ಖಂಡಿತ ಜೀವನದಲ್ಲಿ ಸಾಧಿಸ್ಲಿಕ್ಕಾಗಲ್ಲ. ಈಗೇನು ಪ್ರಯತ್ನ ತಕ್ಷಣ ನೀನು ಮಾಡಿದೆ ಅಲ್ವಾ, ಆ ಬ್ಲ್ಯಾಕ್ ಸರ್ಕಲಿಂದ ತೆಗೆದು ವೈಟ್ ಸರ್ಕಲ್ಗೆ ಆಮೆಯನ್ನು ಬಿಟ್ಟೆಲ್ಲ, ಅದೇ ರೀತಿ ಅವಕಾಶಗಳು ಬಂದಾಗ ಮೈಂಡ್ ಸೆಟ್ ಮಾಡಿಕೊಂಡು ಇರುವಂಥ ಅವಕಾಶಕ್ಕೆ ಪ್ರಯತ್ನ ಮಾಡಿ ನೀನು ಹೆಜ್ಜೆಯನ್ನು ಇಟ್ಟೆ ಅಂದರೆ ಖಂಡಿತ ನಿನ್ನ ಲೈಫು ಭವಿಷ್ಯದಲ್ಲಿ ಖಂಡಿತ ಒಳ್ಳೆಯದಾಗ್ತದೆ, ನೀನು ತುಂಬ ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತೀಯಾ ಅಂತ ಹೇಳ್ತಾರೆ ಅಲ್ವಾ ಸ್ನೇಹಿತರೆ. ಹಾಗಾದರೆ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಕೈಯಲ್ಲಿರುವಂಥ ಗೆರೆಗಳನ್ನು ಅವಲಂಬಿಸಿ, ಇಲ್ಲಿರುವಂಥ ರೇಖೆಗಳನ್ನು ಅವಲಂಬಿಸಿ ನಮ್ಮ ಜೀವನದಲ್ಲಿ ಉತ್ತಮ ಅವಕಾಶಗಳಿಗೆ ಕಾಯೋದ್ರ ಬದಲು ಸಿಕ್ಕಿರುವಂಥ ಅವಕಾಶಗಳು, ಗುರಿಗಳು ಏನೇನಿದೆಯೋ ಅದಕ್ಕೆ ನಾವು ನಮ್ಮ ಮೈಂಡ್ ಸೆಟ್ ತಯಾರು ಮಾಡಿಕೊಂಡು ಸತತ ಪ್ರಯತ್ನದಿಂದ, ಸಕಾರಾತ್ಮಕ ಆಲೋಚನೆಯಿಂದ, ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಸ್ಟೆಪ್ ತೊಗೊಳ್ಬೇಕು. ಆಗ ಲೈಫಲ್ಲಿ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಿದ್ದೀನಿ. ಈ ಸ್ಟೋರಿ ಕೇಳಿರುವಂಥ ನಿಮಗೆಲ್ರಿಗೂ ನಾನು ಧನ್ಯವಾದ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಆಲ್. ಮತ್ತೊಂದು ಇನ್ಸ್ಪಿರೇಷನ್ ಸ್ಟೋರಿ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.